ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಬೆಂಗಳೂರಿನ ಬೀದಿ ನಾಯಿಗಳ ರಕ್ಷಣೆ ಮತ್ತು ನಿರ್ವಹಣೆಗಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಒಂದು ವಿಶೇಷವಾದ ಹೆಜ್ಜೆ ಇಟ್ಟಿದೆ. ನಗರದಾದ್ಯಂತ ಇರುವ ಬೀದಿ ನಾಯಿಗಳನ್ನ ಸಾರ್ವಜನಿಕರೇ ದತ್ತು ಪಡೆದು ಸಾಕಲು ಉತ್ತೇಜಿಸುವ ಹೊಸ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಪ್ರಾಣಿ ಪ್ರಿಯರು, ಅಪಾರ್ಟ್ಮೆಂಟ್ ನಿವಾಸಿಗಳು ಅಥವಾ ಸ್ವಯಂ ಸೇವಾ ಸಂಸ್ಥೆಗಳು ಮಾನವೀಯತೆಯ ದೃಷ್ಟಿಯಿಂದ ಈ ನಾಯಿಗಳನ್ನ ದತ್ತು ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಈ ಯೋಜನೆಯಡಿ ದತ್ತು ಪಡೆಯುವವರಿಗೆ ಪಾಲಿಕೆಯಿಂದ ವಿಶೇಷ ಸವಲತ್ತುಗಳನ್ನ ನೀಡಲಾಗುತ್ತೆ. ದತ್ತು ಪಡೆದ ನಾಯಿಗಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡುವುದರ ಜೊತೆಗೆ ರೇಬೀಸ್ ಲಸಿಕೆ ಮತ್ತು ಸಂತಾನ ನಿರೋಧಕ ಶಸ್ತ್ರಚಿಕಿತ್ಸೆಯನ್ನ ಜಿಬಿಎ ವತಿಯಿಂದಲೇ ಉಚಿತವಾಗಿ ಮಾಡಿಕೊಡಲಾಗುತ್ತದೆ. ಇದು ಶ್ವಾನ ಪ್ರಿಯರಿಗೆ ಆರ್ಥಿಕ ಹೊರೆ ಇಲ್ಲದೆ ಪ್ರಾಣಿ ರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳಲು ನೆರವಾಗುತ್ತದೆ. ಬೆಂಗಳೂರು ಕೇಂದ್ರ ನಗರ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಸುಮಾರು 30,000 ಬೀದಿ ನಾಯಿಗಳಿದ್ದು, ಈ ಪೈಕಿ ಸಾರ್ವಜನಿಕ ಸ್ಥಳಗಳಾದ ಶಾಲೆ, ಆಸ್ಪತ್ರೆ ಮತ್ತು ಬಸ್ ನಿಲ್ದಾಣಗಳ ಸುತ್ತಮುತ್ತ ಇರುವ ಸುಮಾರು 800 ನಾಯಿಗಳನ್ನ ಸ್ಥಳಾಂತರಿಸಲು ಈಗಾಗಲೇ ಗುರುತಿಸಲಾಗಿದೆ. ಈ ಯೋಜನೆಯು ನಗರದಲ್ಲಿ ಮನುಷ್ಯರು ಮತ್ತು ಪ್ರಾಣಿಗಳ ನಡುವೆ ಉತ್ತಮ ಸಹಬಾಳ್ವೆ ಮೂಡಿಸಲು ಹಾಗೂ ಸಾರ್ವಜನಿಕ ಆರೋಗ್ಯ ರಕ್ಷಿಸಲು ಸಹಕಾರಿಯಾಗಲಿದೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಪಶು ಸಂಗೋಪನಾ ಇಲಾಖೆಯ ಅಧಿಕಾರಿಗಳನ್ನ ಸಂಪರ್ಕಿಸಬಹುದಾಗಿದೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಪ್ರಾಣಿ ಹಕ್ಕು ಕಾರ್ಯಕರ್ತರಾದ ಸೋಮನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಹಿರಿಯ ಪತ್ರಕರ್ತರು ಕೂಡ ಹೌದು. ಸೋಮನಾಥ್ ಸರ್ ನಮ್ಮ ಜೊತೆ ಈಗ ಫೋನಿನ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಜಿಬಿಎ ಮಾಡಿದ ಈ ತೀರ್ಮಾನದ ಬಗ್ಗೆ ಮಾತಾಡೋ ಮೊದಲು ಸೋಮನಾಥ್ ಅವರು ಬೀದಿ ನಾಯಿಗಳಿಗೆ ಮಾಡ್ತಾ ಇರೋ ಅಪರೂಪದ ಸೇವೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸರ್, ತಾವು ಈ ಬೀದಿ ನಾಯಿಗಳ ಸೇವೆ ಹೇಗೆ ಶುರು ಮಾಡಿದ್ರಿ? ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಈ ಸೇವೆಯನ್ನ? ಈಗ ಸುಮಾರು ಎಷ್ಟು ಬೀದಿ ನಾಯಿಗಳಿಗೆ ಪ್ರತಿದಿನ ಊಟ ಹಾಕ್ತಾ ಇದ್ದೀರಿ ಸೋಮನಾಥ್ ಸರ್? ನಮಸ್ಕಾರ. ನಾನು ಕಳೆದ 30 ವರ್ಷಗಳಿಂದನೂ ವಿಜಯನಗರ, ಚಂದ್ರಾಲಯ ಒಟ್ಟು, ನಾಗರಬಾವಿ ಮತ್ತು ಈ ಜ್ಞಾನಭಾರತಿ ಕ್ಯಾಂಪಸ್ ಏರಿಯಾ ಅಲ್ಲೆಲ್ಲ ಒಂದು ದಿನಕ್ಕೆ ಕನಿಷ್ಠ ಅಂದ್ರೆ ಒಂದು 400ರಿಂದ 500 ಬೀದಿ ನಾಯಿಗಳು ನಾನು ಪ್ರತಿನಿತ್ಯ ಊಟ ಹಾಕ್ತೀನಿ. ಓಕೆ ಸರ್. ರಾತ್ರಿ ಒಂದು 2 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕನೂ ಅದಕ್ಕಂತಾನೆ ಒಂದು ವೆಹಿಕಲ್ ಇಟ್ಬಿಟ್ಟು ಅದು ಪ್ರತಿದಿನ ಅದ್ರ ರಾತ್ರಿ ಸೇವೆ ಮಾಡ್ತಾ ಇದ್ದೀವಿ. ಬಟ್ ಅದು ಏನು ಪಾಪ ಈಗ ಯಾರೋ ಬೆಂಗಳೂರು ಇದರಲ್ಲಿ ಪಶು ಸಂಗೋಪನಾ ಇಲಾಖೆನಲ್ಲಿ ಯಾರು ಚಂದ್ರಯ್ಯ ಅಂತ ಕಾಣಿಸೋದು ಉಪನಿರ್ದೇಶಕರು, ಅವರು ಹಿಂಗೆ ಒಂದು ಪತ್ರಿಕಾ ಪ್ರಕಟಣೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಏನೋ ಅದೇನೋ ಬಿಬಿಎಂಪಿ ಅವ್ರು ಹೇಳಿ ಏನು ಜನ ದತ್ತು ತಗೊಳ್ಳಲ್ಲ. ಜನಕ್ಕೆ ಆಗುವಂತ ನಾಯಿ ಬೇಕು, ಸಾಕ್ಬೇಕು ಅಂತ ಅನ್ಸಿದ್ರೆ ಅವರು ಏನ್ ಬೀದಿನಲ್ಲಿ ಮರಿ ಹಾಕಿದ್ ಯಾವ್ದೋ ಒಂದ್ ನಾಯಿ ಮರಿನ ಬಂದ್ ತಂದು ಸಾಕ್ತಾರೆ. ಅದು ಅದೇನು ಈಗ್ಲೇ ಏನು ಮಾಡಲ್ಲ. ಆಮೇಲೆ ಸಾಕ್ಬೇಕು ಅಂತ ಆದ್ಮೇಲೆ ಒಂದ್ಸಲ ನಾಯಿ ತಂದ್ಮೇಲೆ ಅದು ಅವ್ರ ಮನ್ಸನ್ನ ಗೆಟ್ಟು ಬಿಡ್ತದೆ. ಅದು ರೇಬೀಸ್ ಲಸಿಕೆ ಅದೆಲ್ಲ ಅವರೇ ಹಾಕ್ತಾರೆ. ಅದು ಇದಲ್ಲ. ಬಟ್ ಓಕೆ, ಈಗ ಸರ್ಕಾರ ಬಿಬಿಎಂಪಿ ವತಿಯಿಂದ ನಮ್ಮ ಇದು ರೇಬೀಸ್ ಲಸಿಕೆ ಹಾಕೊಡ್ತೀವಿ, ಆರೋಗ್ಯ ಇದಕ್ಕೆ ಚಿಕಿತ್ಸೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ ಒಳ್ಳೇದದು. ಆದ್ರೆ ಸಮಸ್ಯೆ ಇದ್ಯಾವ್ದು ಅಲ್ಲ. ಸಮಸ್ಯೆ ಏನಾಗಿದೆ ನೋಡಿ, ಈಗ ಉಪನಿರ್ದೇಶಕರು ಇವ್ರು ಬಂದಿದ್ದಾರೆ, ಇವ್ರು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಈ ನಾಯಿಗಳನ್ನ ಹಿಡಿದು ಆಪರೇಷನ್ ಮಾಡೋದಕ್ಕೆ ಅಥವಾ ಸಂತಾನ ಮಾಡೋದಕ್ಕೆ ಅಂತಾನೆ ಪಶುಸಂಗೋಪನಾ ಇಲಾಖೆನಲ್ಲಿ, ಅದು ಬಿಬಿಎಂಪಿ ವ್ಯಾಪ್ತಿನಲ್ಲಿ ಪ್ರತಿ ವರ್ಷಕ್ಕೆ 100 ಕೋಟಿಗೂ ಹೆಚ್ಚು ಒಂದು ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾರೆ. ಈಗ ನಾವು ಸುಮಾರು ಬೆಂಗಳೂರು ನಗರದಲ್ಲಿ 100 ಜನ ಪ್ರಾಣಿ ದಯಾವಂತರು, ಪ್ರಾಣಿ ಹಕ್ಕು ಕಾರ್ಯಕರ್ತರು, ಮಾನವೀಯತೆ ಇರೋರು, ಅವರೆಲ್ಲರೂ ಕೂಡ ಪ್ರತಿನಿತ್ಯ ಬೀದಿ ನಾಯಿಗಳಿಗೆ ಊಟ, ನೀರು, ಆಹಾರ ನೀಡುತ್ತಾರೆ, ಅದನ್ನ ಕಾಪಾಡ್ತಾರೆ. ಬಟ್ ಕ್ರೂರಿಗಳ ಸಂಖ್ಯೆ ಜಾಸ್ತಿ ಇದೆ ಸಮಾಜದಲ್ಲಿ. ಪಾರ್ಟಿಗಳು ಸಂಖ್ಯೆ ಜಾಸ್ತಿ ಆಗಿದೆ. ಅದು ಜನ ಧರ್ಮದಿಂದ ದೂರ ಆಗಿದ್ದಾರೆ. ಈಗ ನಮ್ಮ ಸನಾತನ ನಾಗರಿಕತೆಯಲ್ಲಿ ಸಕಲ ಚರಾಚರಗಳಲ್ಲೂ ಭಗವಂತ ಸಾಕ್ಷಾತ್ಕಾರ ಮಾಡ್ಬೇಕು ಅಂತ. ಅದು ಇರುವೆ ಇರ್ಬೋದು, ನದಿ ಇರ್ಬೋದು, ಬೆಟ್ಟ ಇರ್ಬೋದು, ನೀರ್ ಇರ್ಬೋದು, ಹೊಳೆ ಇರ್ಬೋದು, ಎಲ್ಲವೂ ತಾಯಿಯಾಗಿ ನೋಡ್ತೀವಿ.
ನಾವು ಸಕಲ ಪ್ರಾಣಿಗಳಲ್ಲೂ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಮಾಡೋದೇ ನಮ್ಮ ಸನಾತನ ನಾಗರಿಕತೆಯ ಒಂದು ಶ್ರೇಷ್ಠತೆ ಅದು. ಹೌದು ಸರ್. ಬಟ್ ಈಗ ಶಿವ ಪಶುಪತಿನಾಥ, ಎಲ್ಲಾ ಪಶುಪತಿಗಳಿಗೂ ಶಿವ ಪಶುಪತಿನಾಥ, ಅವನು ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ ಅದು. ಹೀಗಾಗಿ ಅದು ನಮ್ಮ ಧರ್ಮದಿಂದ ದೂರ ಆಗಿದ್ದಾರೆ. ಅವರಿಗೆ ಒಂದು ಧರ್ಮ ಬೇಕಾಗಿಲ್ಲ, ಅವ್ರಿಗೆ ತಮ್ಮ ನಾಗರಿಕತೆ ಬಗ್ಗೆ ತಿಳುವಳಿಕೆ ಇಲ್ಲ, ತಮ್ಮ ಬಗ್ಗೆ ಹೆಮ್ಮೆ ಇಲ್ಲ, ತಮ್ಮ ಪೂರ್ವಿಕರು ಬಾಳಿ ಬದುಕಿದ ಸನ್ಮಾರ್ಗಗಳನ್ನ ಅವರು ಪಾಲನೆ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ತಿಳ್ಕೊಳ್ಳೋಷ್ಟು ಆಸಕ್ತಿನೂ ಇಲ್ಲ. ತಮ್ಮ ಸುಖ, ತಮ್ಮ ಆರೋಗ್ಯ, ತಮ್ಮ ಸ್ವಾರ್ಥ, ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ತಮ್ಮನೆ ಕಾಂಪೌಂಡ್, ತಮ್ಮ ಫ್ಯಾಷನ್, ತಮ್ಮ ಊಟ, ಇದ್ ಬಿಟ್ಟು ಅವ್ರು ಬೇರೆ ಏನೋ ಯೋಚನೆ ಮಾಡ್ತಾ ಇಲ್ಲ. ಇವಾಗ ಯಾರಾದ್ರೂ ದಯಾವಂತರು ಇಲ್ಲಿ ಊಟ ಹಾಕಿದ್ರೆ, ನೀರು ಹೇಳಿದ್ರು ಮೇಲೆ ದಾಳಿ ಮಾಡ್ತಾರೆ. ಆಮೇಲೆ ನೋಡಿ, ನಾವು ಕಳೆದ 30 ವರ್ಷದಿಂದ ಸಾವಿರಾರು ಬೀದಿ ನಾಯಿಗಳನ್ನ ಹಿಡಿದು ಆಪರೇಷನ್ ಮಾಡಿಸಿದೀವಿ. ಬಟ್ BBMP ಅವರು ಅಲ್ಲೇ ಒಂದು ಮಾಫಿಯಾ ಇದೆ. BBMP ನಲ್ಲೇನೆ BBMP ಅವರು ಯಾವ NGOಗಳಿಗೆ ಈ ಸಂತಾನಹರಣ ಚಿಕಿತ್ಸೆ ಮಾಡುವಂತ ಕಾಂಟ್ರಾಕ್ಟ್ ಕೊಡ್ತಾರಲ್ಲ, ಅವರು ನಕಲಿ ಲೆಕ್ಕ ತೋರಿಸಿ ದುಡ್ಡು ಮಾಡ್ತಾರೆ. ಅದ್ರಲ್ಲಿ ಕೆಲವು BBMPಯ ಪಶುಸಂಗೋಪನಾ ಅಧಿಕಾರಿಗಳ ಒಂದು ಶಾಮೀಲಿನಿಂದನೇ ಈ ಒಂದು ದಂಧೆ ನಡೀತದೆ. ಪ್ರತಿ ವರ್ಷನೂ 100 ಕೋಟಿ ರೂಪಾಯಿಗಳನ್ನ ಈ ನಾಯಿಗಳ ಹೆಸರಲ್ಲಿ ದೋಚ್ತಾರೆ, ಲೂಟಿ ಮಾಡ್ತಾರೆ. ಈಗ ನಾವು ಏನು ಆಪರೇಷನ್ ಮಾಡಿ ಏರಿಯಾದಲ್ಲಿ ತಂದು ಬಿಟ್ಟಿರ್ತೀವಿ, ಆಪರೇಷನ್ ಮಾಡಿದ ನಾಯಿಗಳನ್ನ ತಗೊಂಡೋಗಿ ಇನ್ನೆಲ್ಲ ಬಿಡೋದು, ಕೊಂದಾಕೋದು ಮಾಡಿ ಮತ್ತೆ ಆ ಜಾಗಕ್ಕೆ ಆಪರೇಷನ್ ಆಗದಿರೋ ನಾಯಿಗಳನ್ನ ತಂದು ಬಿಡ್ತಾರೆ. ಇದು BBMPಯ ಈ NGOಗಳೇ ಮಾಡೋ ಕೆಲಸ. ಅವನು ವಿನಯ್ ಮೋರ್ಯ ಅಂತ ಒಬ್ಬ ಇದಾನೆ. ಅವನು ರಾಧಾ ಅಮರ್ನಾಥ್, ವಿನಯ್ ಮೋರೆ, ಆಸ್ತ್ರ ಅಂತ ಸುಮಾರು NGOಗಳನ್ನ ಮಾಡ್ಕೊಂಡಿದ್ದಾರೆ. ಅವ್ರು ಏನ್ ಮಾಡ್ತಾರೆ, ನಾಯಿಗಳನ್ನ ಹಿಡಿದು ತಂದು ಜನವಸತಿ ಏರಿಯಾಗಳಲ್ಲಿ ಬಿಡ್ತಾರೆ. ಅವಲ್ಲಿ ಮರಿ ಮಾಡ್ತವೆ. ಮರಿ ಹಾಕಿ ಮತ್ತೆ ಪಬ್ಲಿಕ್ ನ್ಯೂಸೆನ್ಸ್ ಆದ್ರೇನೆ ಇವ್ರು ಲೂಟಿ ಮಾಡಕ್ ಸಾಧ್ಯ. ಈಗ ನೀವು ಕಳೆದ ಒಂದು 6 ತಿಂಗಳಿಂದ ಈಚೆಗೆ ಈ ಚಂದ್ರಾಲೇಔಟ್ ವಿಜಯನಗರ, ಚಂದ್ರಾಲೇಔಟ್ ಗೋವಿಂದರಾಜನಗರ ವ್ಯಾಪ್ತಿನಲ್ಲಿದೆ 500 ನಾಯಿಗಳನ್ನ ತಂದು ಬಿಟ್ಟಿದ್ದಾರೆ, ಆಪರೇಷನ್ ಆಗ್ತಿರೋದು. ಅದು ಅವೆಲ್ಲ ಈಗ ಮರಿ ಹಾಕಿದಾವೆ. ದೊಡ್ಡ ನ್ಯೂಸೆನ್ಸ್ ಆಗ್ತಾ ಇದೆ. ಹೌದು ಸರ್. ಇದು BBMP ಅವ್ರು ಮಾಡೋ ಕೆಲಸ. ಸರ್, ಇದು ನೀವು ಪರ್ಸನಲ್ ಆಗಿ ಮಾಡ್ತಾ ಇರುವಂತಹ ಸೇವೆ ಬಹಳ ದೊಡ್ಡದು. ಅಂದ್ರೆ ಈ ತರದೊಂದು ದಯೆ ಎಲ್ರಿಗೂ ಮಾಡೋಕೆ ಸಾಧ್ಯ ಅಲ್ಲ ಅಂತ ಹೇಳ್ತಾ, ಈ ಸೇವೆ ಮಾಡುವಾಗ ನಿಮ್ಗೆ ಎದುರಾದ ಸವಾಲುಗಳ ಬಗ್ಗೆ ಹೇಳೋದಾದ್ರೆ ಸರ್? ಅದು ನೋಡಿ, ಇಲ್ಲಿ ಈಗ ನಮ್ಮ ಮೇಲೆ ಸುಮಾರು ಒಂದು 10-20 ಸಲ ದಾಳಿ ಮಾಡಿದ್ದಾರೆ. ಅದು ಇಲ್ಲಿ ಒಂದು ಗ್ಯಾಂಗ್ ಇದೆ. ಎಲ್ಲಿ MLA ದೇವಡ್ ಕೃಷ್ಣಪ್ಪನವರ ಜೇಲಾಗಳು ಅನ್ಕೊಂಡು ಒಂದಷ್ಟು ರೌಡಿಗಳಿದ್ದಾರೆ. ಅವರು ನಾವು ಈ ತರ ಅತಿಯಾದ ಸೇವೆ ಮಾಡೋದನ್ನ ನೋಡಿ ನಮಗೇನೋ ಫಾರಿನ್ ಫಂಡ್ ಬರ್ತಾ ಇದೆ ಸಿಕ್ಕಾಪಟ್ಟೆ, ನಮಗೆ ದುಡ್ಡು ಕೊಡಿ ಅಂತ ಕೇಳ್ತಾರೆ. ಈಗ ನಾವೇ ಭಿಕ್ಷೆ ಬೇಡಿ ಮೂಕ್ ಪ್ರಾಣಿಗಳಿಗೆ ಈ ಫಾರಿನ್ ಫಂಡ್ ಹಾಳಾಗಿ ಹೋಗ್ಲಿ, ಯಾರು ದುಡ್ಡು ಕೊಡ್ತಾರೆ ಹೇಳಿ? ದುಡ್ಡು ನಾವೊಂದು NGO ಅಂತಾನೂ ಮಾಡಿಲ್ಲ, ಸ್ವಂತ ಅಂತಾನೂ ಇಲ್ಲ. ನಾವೇ ಭಿಕ್ಷೆ ಬೇಡ್ಕೊಂಡು ನಾವು ಆ ಮೂಕ್ ಪ್ರಾಣಿಗಳ ಸೇವೆ ಮಾಡಿದ್ರೆ ಈಗ ನಮ್ಮತ್ತ ಬಹುಶಃ ಮಾಡಕ್ ಬರ್ತಾರೆ. ಗೊತ್ತಿಲ್ಲ ಅಂದ್ರೆ ದಾಳಿ ಮಾಡ್ತಾರೆ. ನಾಯಿ ಊಟ ಹಾಕ್ಬೇಕಾದ್ರೆ ಬಂದು ಅಟ್ಯಾಕ್ ಮಾಡ್ತಾರೆ, ಪ್ರತಿದಿನ ಅಟ್ಯಾಕ್ ಮಾಡ್ತಾರೆ. ಅದು ಅವರು ಪೊಲೀಸರು ಅವ್ರ ಮೇಲೆ ಕಂಪ್ಲೇಂಟ್ ತಗೊಳಲ್ಲ. ಅವರೆಲ್ಲ MLA ಫಾಲೋ ಅಪ್. ಈ ತರ ಸುಮಾರು ಸಲ ಅಟ್ಯಾಕ್ ಮಾಡಿದ್ದಾರೆ. ಸರಿ, ಬೀದಿ ನಾಯಿಗಳ ವಿಚಾರದಲ್ಲಿ ಇಷ್ಟೊಂದು ಆಳವಾಗಿ ತೊಡಗಿಸ್ಕೊಂಡಿದ್ದೀರಾ ನೀವು. ಈ GBA ಮಾಡಿರೋ ದತ್ತು ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಿ ಸರ್? ಅದು ದತ್ತು ಕಾರ್ಯಕ್ರಮ ಏನು ಒಳ್ಳೇದಿದು. ಈಗ ಇದಲ್ಲ, ಇದು ನಿರಂತರವಾಗಿ ನಡೀತಾನೆ ಇದೆ. ಓಕೆ, ಪಾಪ ಇವ್ಯಾರೋ ಉಪನಿರ್ದೇಶಕರು ಒಂದು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ.
ಈಗ ನಾವು ಬೀದಿಲಿದ್ರು ಇವರು BBMP ನಲ್ಲಿ ಈ ನಾಯಿಗಳಿಗೆ ರೇಬಿಸ್ ಲಸಿಕೆ ಹಾಕಿದೀವಿ ಅಂತ ಹೇಳಿ ಬಿಲ್ ಪಾಸ್ ಆಗ್ತದೆ. ಅದು ಪ್ರತಿ ವರ್ಷ ಅದಕ್ಕೂ ಅದು ಒಂದು 16 ಕೋಟಿ ಪ್ರಾಜೆಕ್ಟ್ ಅದು. ಅದು ದತ್ತು ತಗೊಂಡ್ರು ಕೊಡ್ತೀವಿ ಅಂತ ಹೇಳ್ತಾರ, ತಗೊಳ್ಳದೆ ಹೋದ್ರು ಇವ್ರು ಕೊಡ್ಬೇಕು. ಬೀದಿಲಿರೋ ನಾಯಿಗಳಿಗೆ ರೇಬಿಸ್ ಲಸಿಕೆಯನ್ನ ಹಾಕ್ಬೇಕು ಇವ್ರು ಪ್ರತಿ ವರ್ಷನೂ. ದತ್ತು ತಗೊಂಡ್ರು ಹಾಕ್ಬೇಕು, ದತ್ತು ತಗೊಂಡ್ರೆ ಹಾಕೊಡ್ತೀವಿ ಅನ್ನೋದೊಂದು ಇವರು ಒಂದು ಔದಾರ್ಯ, ಒಂದು ದೊಡ್ಡತನ, ಒಂದು ಬಟ್ ಪಶುಸಂಗೋಪನಾ ಇಲಾಖೆ ಅನ್ನೋದೇನೆ ಕರ್ನಾಟಕ ಸರ್ಕಾರದಲ್ಲಿ ಪಶುಸಂಗೋಪನಾ ಇಲಾಖೆ ಅನ್ನೋದಿದೆ. ಅದು ಯಾರಿಗಂದ್ರೆ ಈ ಕೋಳಿಗಳು, ಹಸುಗಳು, ಎಮ್ಮೆಗಳು, ಈ ವಾಣಿಜ್ಯದ ಪಶುಗಳಿದಾವಲ್ಲ ಅವುಗಳ ಮೇಲೆ ಡಿಪೆಂಡ್ ಆಗಿದೆ ಅದು. ಈ ಬೀದಿ ನಾಯಿಗಳಿಗೆ ಅನ್ನೋದ್ರಿಂದ ಅನುತ್ಪಾದಕ, ಅವೇನ್ ಹಾಲು ಕೊಡಲ್ಲ, ಮಾಂಸ ತಿನ್ನಕ್ಕಾಗಲ್ಲ, ಅನುತ್ಪಾದಕ ಅದು ಅಂತಿಬಿಟ್ಟು ಅವುಗಳಿಗೆ ಯಾವ ಉಚಿತ ಚಿಕಿತ್ಸೆನೂ ಕೊಡಲ್ಲ, ಎಲ್ಲೂ ಅವುಗಳಿಗೆ ಆಂಬ್ಯುಲೆನ್ಸ್ ಇಲ್ಲ. ಈಗ ಅಟ್ಲೀಸ್ಟ್ ಕೆಲವು ಕಿಂಪಾದಂತ ಸಂಘಟನೆಗಳು ಪಾಪ ಕ್ಲಿನಿಕ್ ತೆರೆದು ಯಾರಾದ್ರೂ ತಗೊಂಡೋಗಿದ್ರು ಉಚಿತ ಚಿಕಿತ್ಸೆ ಕೊಡೋದು ಮಾಡ್ತಾ ಇದ್ರು. ಬಹುಶಃ ಅದನ್ನು ಈಗ ಕ್ಲೋಸ್ ಮಾಡಿದಾರಂತ ಕಾಣ್ತದೆ. ಅದು ಆಮೇಲೆ ನಾಯಿಗಳ ಆಸ್ಪತ್ರೆಯನ್ನೇ ಮುಚ್ಚೋದು, ಆ ಜಮೀನನ್ನ ಇದು ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಕೆ ವೆಂಕಟೇಶ್ ಅನ್ನೋರು ಪಿರಿಯಾಪಟ್ಟಣದವರು ಒಬ್ರೇನು ಪಶುಸಂಗೋಪನಾ ಮಂತ್ರಿಗಳಾಗಿದ್ದಾರೆ. ಹಿಂದೆ ಒಬ್ರು ಬೀದರ್ ಕಡೆಯವ್ರೊಬ್ರು ಪ್ರಭು ಚವ್ಹಾಣ್ ಅಂತ ಇದ್ರು. ಅವರು ಬೀದಿ ನಾಯಿಗಳ ಹೆಸರಲ್ಲೇನೆ 106 ಕೋಟಿ ಲೂಟಿ ಮಾಡ್ಕೊಂಡು ಹೋದ್ರು. ನಾನು ಈ ಪಶುಗಳ ಚಿಕಿತ್ಸೆಗೆ 400 ಆಂಬ್ಯುಲೆನ್ಸ್ ಬಿಟ್ಟಿದೀನಿ ಅಂತ ಹೇಳಿ ಲೆಕ್ಕ ಕೊಟ್ಟು, ಅದು 400 ಆಂಬ್ಯುಲೆನ್ಸ್ ಅಲ್ಲ, 1 ಆಂಬ್ಯುಲೆನ್ಸ್ ಮತ್ತು ಕಣ್ಣಾರೆ ನೋಡಿಲ್ಲ. ಹೆಲ್ಪ್ ಲೈನ್ ಅಂತ ಮಾಡಿದ್ದಾರೆ, ಅದಕ್ಕೆ ಫೋನ್ ಮಾಡಿದ್ರೆ ಅವರು ಇನ್ಯಾರು ಸಂಸ್ಥೆಗಳಿಗೆ ಹೇಳ್ತಾರೆ, ಅವ್ರು ಯಾರು ಬರೋದು, ಅದು ಪ್ರೈವೇಟ್ನವರು ಯಾರು ಬರಲ್ಲ. ಭಾರಿ ಕಷ್ಟ. ನಾಯಿ ಅಂದ್ರೆ ನಾಯಿ ಪಾಡು. ಬೆಂಗಳೂರು ನಗರದಲ್ಲಿ ಪ್ರಾಣಿಗಳ ಸೇವೆಗೆ ಅಂತಾನೆ ವಿಶಿಷ್ಟ ಒಂದು ಆಸ್ಪತ್ರೆ ಆಗಲಿ, ಚಿಕಿತ್ಸಾ ಕೇಂದ್ರವಾಗ್ಲಿ ಸರ್ಕಾರ ತೆರೆದಿಲ್ಲ. ಅದು ಕೂಡ ಹೆಬ್ಬಾಳದಲ್ಲಿ ವೆಟರ್ನರಿ ಕಾಲೇಜ್ ಇದೆ, ಆಸ್ಪತ್ರೆ ಇದೆ. ಅವರು ಕೂಡ ರಾತ್ರಿ ಒಂದು 8 ತನಕ ಇದ್ದು ಕ್ಲೋಸ್ ಮಾಡ್ಬಿಡ್ತಾರೆ. ಹಗಲು ರಾತ್ರಿ ಈಗ ಎಷ್ಟು ವೆಹಿಕಲ್ಸ್ ಆ ಪ್ರಾಣಿಗಳ ಮೇಲೆ ಹತ್ತಿಸ್ಕೊಂಡು ಹೋಗ್ತಾರೆ, ಆಕ್ಸಿಡೆಂಟ್ ಆಗ್ತವೆ, ಎಷ್ಟು ಜನ ವಿಷ ಹಾಕ್ತಾರೆ, ಯಾರು ಕೇಳೋರಿಲ್ಲ. ಚಿಕಿತ್ಸೆ ಮಾಡೋದಕ್ಕೆ ಒಂದು ನೋಡಿ, ಈಗ ವಿಕ್ಟೋರಿಯಾ ಆಸ್ಪತ್ರೆನಲ್ಲಿ ಹಗಲು ರಾತ್ರಿ ಇದೆ, KC ಜನರಲ್ ಆಸ್ಪತ್ರೆನಲ್ಲಿ ಮನುಷ್ಯರನ್ನು ತಗೊಂಡೋದ್ರೆ ಹಗಲು ರಾತ್ರಿ ಇದೆ, 100 ಖಾಸಗಿ ಆಸ್ಪತ್ರೆಗಳಿದ್ದಾವೆ. ಆದ್ರೆ ಬೆಂಗಳೂರು ನಗರದಲ್ಲಿ ಈ ಮೂಕ್ ಪ್ರಾಣಿಗಳ ಸೇವೆಗೆ, ಅವುಗಳ ಚಿಕಿತ್ಸೆಗೆ ಯಾರು ಕೂಡ ಯಾವ ಕ್ಲಿನಿಕ್ ಇಲ್ಲ, ಯಾವ ಆಸ್ಪತ್ರೆನೂ ಇಲ್ಲ, ಯಾರು ಇಲ್ಲ, ಹೇಳೋರಿಲ್ಲ. ಯಾವ ಸ್ವಾಮೀಜಿಗಳಿಗೂ ಇದು ಕಾಣಿಸಲ್ಲ, ಯಾವ ರಾಜಕಾರಣಿಗಳಿಗೂ ಕಾಣಿಸಲ್ಲ, ಬೇಕಾಗಿಲ್ಲ. ತುಂಬಾ ನರಕ ಸದೃಶ ದಾರುಣ ಪರಿಸ್ಥಿತಿ ಇದೆ ಭಾರತದಲ್ಲಿ. ಭಾರತ ದೇಶ ಏನು ಒಂದು ಸನಾತನ ನಾಗರಿಕತೆ ಮೇಲೆ ನಿಂತ ದೇಶ. ಇದರಲ್ಲಿ ಇಡೀ ಜಗತ್ತಿಗೆ ಆತ್ಮ ಸಾಕ್ಷಾತ್ಕಾರವನ್ನು ಕೊಟ್ಟ ದೇಶ. ಸಕಲ ಚರಾಚರಗಳಲ್ಲೂ ಭಗವತ್ ಸಾಕ್ಷಾತ್ಕಾರ ಇರುವೆಗೂ ಇರೋ ಆತ್ಮ ಒಂದೇ, ಮನುಷ್ಯನಿಗೂ ಇರುವಂತ ಆತ್ಮ ಅಂತ ಪ್ರಪಂಚಕ್ಕೆ ಸಾರಿದ ನಾವು ಈಗ ಏನಾಗಿದೆ, ಅದನ್ನೆಲ್ಲ ಹೇಳಕ್ ಹೋದ್ರೇನೆ ಗೇಲಿ ಮಾಡೋ, ಹೀಗೆ ಮಾಡೋ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿದೆ. ಹೌದು ಸರ್. ಕೆಲವು ತಿಂಗಳ ಹಿಂದೆ ಬೀದಿ ನಾಯಿಗಳಿಗೆ ಚಿಕನ್ ಬಿರಿಯಾನಿ ಹಾಕೋದಕ್ಕೆ ಹೊರಟಿತ್ತಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಒಂದು ಬೋಗಸ್ ಪ್ರಚಾರದ ಬೋಗಸ್ ಒಂದು ನಾಟಕ ಅಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ನಾನು ಒಂದು ಅರ್ಜಿ ಕೊಟ್ಟೆ. ನಾನು ಅಂತದ್ದು ಅಯ್ಯೋ ದೇವ್ರೇ, ಪ್ರಪಂಚದಲ್ಲಿ ಇನ್ನಾದ್ರೂ ದೇವ್ರು ಕಂಡ್ಬಿಟ್ಟಲ್ಲಪ್ಪ ಅಮೋಘ ಪ್ರಾಣಿ ಜೀವಿಗಳ ಮೇಲೆ ಅಂತ ನಾನು ಭಾರಿ ಸಂತೋಷ ಪಟ್ಟು, ಸ್ವಾಮಿ ನಾವು ಇಷ್ಟು ವರ್ಷದಿಂದ ಈ ಮೂರು ಪ್ರಾಣಿಗಳ ಸೇವೆ ಮಾಡ್ತಾ ಇದ್ವಿ, ನೋಡಿ ನಾವು ಅದು ಊಟ ಹಾಕೋದೆಲ್ಲ ಫೋಟೋ ಎಲ್ಲ ಕೊಟ್ಟು, ಇಂತಿಂತ ಅಡ್ರೆಸ್ ಅಲ್ಲಿ GPS ಕ್ಯಾಮ್ರಾದಲ್ಲಿ ಫೋಟೋ ತೆಗೆದು, ಇಂತಿಂತ ಅಡ್ರೆಸ್ ಅಲ್ಲಿ ಇಷ್ಟಿಂತ ಜಾಗದಲ್ಲಿ ಇಷ್ಟು ನಾಯಿಗಳು ಬರ್ತೇವೆ ಸ್ವಾಮಿ, ಇನ್ನು ಮುಂದೆ ನಾವೆಲ್ಲ ಸುಸ್ತಾಗಿ ಹೋಗ್ಬಿಟ್ಟಿದೀವಿ, ಮನೆ ಮಠ ಎಲ್ಲ ಮಾರ್ಕೊಂಡು ನಾವು ದುಡ್ಡು ಖರ್ಚು ಮಾಡಿ, ನೀವಾದ್ರೂ ಇನ್ನಾದ್ರೂ ಈ ನಾಯಿಗಳಿಗೆ ನಿಮ್ಮ BBMP ವತಿಯಿಂದನೇ ನೀವು ನೀರು ಆಹಾರದ ವ್ಯವಸ್ಥೆ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತಾನು ಅರ್ಜಿ ಕೊಟ್ಟೆ.
ಅಷ್ಟ್ರಲ್ಲಿ ಏನಾಯ್ತು, ಅದು BBMPನೇ 5 ಭಾಗ ಮಾಡಿ ಬೆಂಗಳೂರಿನ ಹಾ 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 5 ಭಾಗ ಮಾಡಿ, ಈಗ ಅದೆಲ್ಲ ವಿಭಾಗ ಆಗಿ ಅದೆಲ್ಲ ಇದ್ ಮಾಡೋದಕ್ಕೆ ಇನ್ನೊಂದು ವರ್ಷ ಬೇಕಾಗ್ತದೆ, ಆಮೇಲೆ ಬನ್ನಿ ಆಮೇಲೆ ನೋಡೋಣ ಅಂತ ಹೇಳಿದ್ರು. ಓಕೆ. ಆಮೇಲೆ ಅದು ಯಾರ್ಯಾರು ಇವರು ವೈಟ್ ಕಾಲರ್ ಇವರು ಮಹಾ ಕಮ್ಯುನಿಸ್ಟ್ರು, ಈ ದಲಿತರ ಪರವಾಗಿ ನೀಲಿ ಶರ್ಟ್ ಹಾಕೊಳ್ಳೋರು, ಹ್ಮ್ ಅಂಬೇಡ್ಕರ್ ವಾದಿಗಳು, ಇವರೆಲ್ಲ ನಾಯಿಗಳಿಗೆ ನೀವು ಊಟ ಕೊಡ್ತಾ ಇದೀರಿ, ಮನುಷ್ಯರಿಗೆ ಕೊಟ್ರಿ, ನಾಯಿ ಬುದ್ಧಿ ಇಲ್ವಾ ನಿಮಗಂತ ಅವ್ರಿಗೆಲ್ಲ ಬೈದ್ರಂತೆ, ಹೇಳಿಕೆ ಕೊಟ್ರಂತೆ, ವಿರೋಧ ಬಂತಂತೆ. ಅದರಿಂದ ಅದು ಸದ್ಯಕ್ಕೆ ತಾತ್ಕಾಲಿಕವಾಗಿ ಕಳಿಸಿದೀವಿ ಅಂತ ಹೇಳಿಕೆ ಕೊಟ್ಟು ಅದನ್ನ ಕಿತ್ತೆತ್ತು ಸಾರಿಸಿದ್ರು. ಓಕೆ. ಈಗ ಅದು ಪ್ರಪಂಚದಲ್ಲಿ ಎಲ್ಲಾದ್ರೂ ಉಂಟಾ ಬೀದಿ ನಾಯಿಗಳಿಗೆ ಇವರು ದಿನ ಚಿಕನ್ ಅನ್ನ ಸಾರು ಕೊಡೋದು ಹಾಳಾಗೋಗ್ಲಿ, ಹಾಳಾಗೋಗ್ಲಿ, ಅಟ್ಲೀಸ್ಟ್ ನೀವು ಅವ್ರಿಗೆ ಊಟ ಹಾಕೋರ್ಗೆ ರಕ್ಷಣೆ ಕೊಡ್ಲಿ ಸಾಕು. ಹೌದು ಸರ್, ಹೌದು ಸರ್. ಈಗ ಬೀದಿ ನಾಯಿಗಳನ್ನ ಕೆಲವರು ಪ್ರೀತಿಯಿಂದ, ಕೆಲವರು ಅಂದ್ರೆ ತುಂಬಾ ವಿರಳ, ಕೆಲವರು ಬೆರಳೆಣಿಕೆಯಷ್ಟು ಪ್ರೀತಿ ಕೂಡ ಮಾಡ್ತಾರೆ, ಊಟ ಹಾಕ್ತಾರೆ. ನಿಮ್ಮ ಪ್ರಾಣ ಅಲ್ಲಲ್ಲ, ಪಾಪ ಪ್ರಾಣ ಕೊಟ್ಟವರಿದ್ದಾರೆ ಆ ಮೂಕ ಜೀವಿಗಳಿಗೆ. ಅವುಗಳ ರಕ್ಷಣೆಗೆ ಹೋಗಿ ಸ್ವಾರ್ಥಿ ಸಮಾಜದ ಏನು ನಗರವಾಸಿ ಸೋಕಾಲ್ಡ್ ಇಮಾನ್ದಾರ್ ಜನ ಅಂತ ಹೇಳ್ತಾರಲ್ಲ, ಹೌದೌದು, ತಮ್ಮ ಮನೆ, ತಮ್ಮ ಕಾಂಪೌಂಡ್, ತಮ್ಮ ಆರೋಗ್ಯ, ತಮ್ಮ ನೆಂಟರು, ತಮ್ಮ ಬಟ್ಟೆ, ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ಇದು ಏನೋ ನಾಯಿ ಬೊಗಳದ ನಿದ್ದೆ, ನಮ್ಗೆ ನಿದ್ದೆ ಬರಲ್ಲ, ಆಮೇಲೆ ಕಾಗೆ ಕೂಗಿ ನಿದ್ದೆ ಬರಲ್ಲ, ಇಡಲು ಸೌಂಡ್. ಸರ್ ನಾಯಿ ಮನೆಗ್ ಬಂದ್ರೆ ಗಲೀಜ್ ಆಗತ್ತಂತೆ, ಅದ್ರ ಪಕ್ಕ ನೀವ್ ಇರ್ಬಾರ್ದು, ನೀವ್ ಗಲೀಜ್, ನೀವೇ ಗಲೀಜ್, ನಾಯಿನೂ ಗಲೀಜ್. ನಾಯಿಯಿಂದ ನಿಮ್ಗೆಲ್ಲಾ ಏನಂದ್ರೆ ಬೇರೆ ಬೇರೆ ರೋಗ ರುಜಿನಗಳು ಬರುತ್ತೆ. ನಾಯಿ ಕಂಡ್ರೆ ಸಾಕು ಕಲ್ಲೆತ್ತು ಹೊಡೆದ್ ಬಿಡ್ತಾರಲ್ಲ ಸರ್. ಮನೆ ಎದುರುಗಡೆ ನಾಯಿ ಕೂಡಕ್ಕೂ ಬಿಡಲ್ಲ, ಆ ಮನೆ ಎದುರುಗಡೆ ಯಾರೂ ಕೂರ್ತಾ ಇರಲ್ಲ, ಸುಮ್ನೆ ತನ್ ಪಾಡಿಗೆ ತಾನ್ ನಾಯಿ ಕೂಡಕ್ಕೂ ಬಿಡಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಂತ ಅವರಿಂದನೇ ಈ ಭೂಮಿ ಮೇಲಿನ ಪಾಪ. ಈಗ ಕೊರೋನಾ ಬರೋದು, ಇವ್ರನ್ನೆಲ್ಲ ದಂಡು ಪಾಳ್ಯದವ್ರು ಬಂದ್ ಕತ್ ಕುಯ್ಯೋದು, ಆಯ್ತದು, ಇದೆಲ್ಲ ಇದೆ ಈ ಪಾಪದಿಂದಾನೇ ಇವ್ರ ಮನೆ ರಾಬ್ರಿ ಆಗೋದು, ಇವ್ರ ಹುಡುಗಿನೆಲ್ಲ ಯಾರ್ಯಾರು ಹಾಕ್ಸ್ಕೊಂಡ್ ಹೋಗೋದು, ಇವ್ರ ಮನೆ ದೋಚೋದು, ಇದೇ ಕೆಲಸ. ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ಕೊಡ್ತಾರೆ, ಇವ್ರ ವೆಹಿಕಲ್ಸ್ ಅನ್ನ ಯಾರೋ ಕಟ್ಕೊಂಡು ಹೋಗ್ತಾರೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪಿನ ಮೇಲೆ ಚೌಕಾಸಿ ಮಾಡ್ತಾರೆ, ಟಿವಿ, ಫ್ರಿಡ್ಜ್ ಇಂಥದೆಲ್ಲ ತಗೊಂಡೋಗಿ ಟೋಪಿ ಹಾಕ್ಸ್ಕೊಡ್ತಾರೆ. ಇದೆಲ್ಲ ಭಾರಿ ನಗರವಾಸಿ ಸ್ವಾರ್ಥಿ ಜನಗಳು, ಆಷಾಢ ಬುದ್ಧಿಗಳಿದ್ದಾರಲ್ಲ, ಇವರು ಭಾರಿ ಇವರು ಈಗ ದುಡ್ಡು ಇಸ್ಕೊಂಡು ಓಟ್ ಹಾಕೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಇವರೆಲ್ಲ. ಸರ್, ಅವರಿಗೆಲ್ಲ ಯಾವತ್ತೂ ಕೂಡ ಚೇಂಜ್ ಮಾಡೋದಕ್ಕೆ ಆಗಲ್ಲ ಅಲ್ವಾ ಸರ್? ಇಲ್ಲ, ಇವ್ರ ಮಕ್ಕಳು ವೃದ್ಧಾಶ್ರಮಕ್ಕೆ ಸೇರಿಸಿದಾಗಲೇ ಬುದ್ಧಿ ಬರೋದು. ಈಗ ಇವ್ರ ಇವ್ರನ್ನೆಲ್ಲ ವೃದ್ಧಾಶ್ರಮಕ್ಕೆ ಸೇರಿಸ್ತಾರಲ್ಲ, ಅವಾಗ ಈ ನಾಯಿ ಪಾಡೆಲ್ಲ ನೆನಪಾಗ್ತದೆ ಅವ್ರಿಗೆ. ಅದು ನಮ್ಮ ಹಿಂದೂ ಪುರಾಣಗಳಲ್ಲಿ ಮನುಷ್ಯನ ಮುಂದಿನ ಜನ್ಮನೇ ನಾಯಿ ಜನ್ಮ ಅಂತವಲ್ಲ, ನಾಯಿಯಾಗಿ ಹುಟ್ಟಿದಾಗ ಹಿಂದಿನ ಜನ್ಮದಲ್ಲೇ ಎಲ್ಲ ನೆನ್ಸ್ಕೊತಾನ ಅವಾಗ. ಸರ್, ಒಟ್ಟಾರೆಯಾಗಿ ತುಂಬಾ ಜನ ಬೀದಿ ನಾಯಿಗಳನ್ನ ಸಮಸ್ಯೆ ಅಂದ್ಕೊಂಡು ಹೇಳ್ಕೊಳ್ತಾರೆ, ಹಾವಳಿ ಅಂತಾರೆ, ಕಂಡವರಿಗೆ ಕಚ್ತಾವೆ ಅಂತಾರೆ. ಇದಕ್ಕೆ ಏನಾದ್ರೂ ಶಾಶ್ವತ ಪರಿಹಾರ ಅಂತ ಏನಾದ್ರೂ ಇದೆಯಾ? ಅದೇ BBMP ನಲ್ಲಿ ಅಥವಾ ಪಶ್ಚಿಮ ಗಮನ ಇಲಾಖೆನಲ್ಲಿ ಸರ್ಕಾರ ಭ್ರಷ್ಟಾಚಾರ ನಿಂತ್ರೆ ಈಗ ಯಾಕಂದ್ರೆ ಜನ ಹಿಡಿದು ಆಪರೇಷನ್ ಮಾಡಿ ತಂದು ಬಿಟ್ಟಿದ್ರೆ ಜೊತೆಗೆ ಬೆಂಗಳೂರಲ್ಲಿ ಒಂದೇ ನಾಯಿನೂ ಇರಬಾರ್ದಾಗಿತ್ತು. ಮತ್ತೆ ಎಷ್ಟು ನಾಯಿಗಳು ಬರ್ತವೆ ಅಂದ್ರೆ, ಈ ಬೀದಿ ನಾಯಿಗಳ ಹಾವಳಿ ಇದ್ರೇನೆ ಇಲ್ಲಿ BBMP ನಲ್ಲಿ ಲೂಟಿ ಮಾಡಕ್ ಸಾಧ್ಯ. ಇಷ್ಟೊತ್ತಿಗೆ ಎಷ್ಟು ವರ್ಷದಿಂದ ಆಪರೇಷನ್ ಮಾಡ್ತಾರೆ, ಒಂದ್ ನಾಯಿನೂ ಇರಬಾರ್ದಾಗಿತ್ತಲ್ಲ ಇಷ್ಟೊತ್ತಿಗೆ. ಪಾಪ 10 ವರ್ಷಕ್ಕೆ ಸತ್ಯ ಹೋಗ್ತಾವ, ಮತ್ತೆ ಹೊಸದಾಗಿ ನಾಯಿ ಎಲ್ಲಿಂದ ಬರ್ತದೆ? ಇವ್ರೇನೆ ಆಪರೇಷನ್ ಆಗಿರೋ ನಾಯಿಗಳನ್ನ ಎಷ್ಟೋದು ಇವ್ರೇನೆ, ಅಲ್ಲಿ ಆಪರೇಷನ್ ಆಗದಿರೋ ನಾಯಿಗಳನ್ನ ತಂದು ಬಿಡೋದು ಇವ್ರೇನೆ, ಫೋನ್ನ ಮರಿ ಹಾಕ್ಸೋದಕ್ ಬಿಡೋದು ಇವ್ರೇನೆ, ಆ ನ್ಯೂಸೆನ್ಸ್ ಆಗೋದನ್ನ ಹಾಗೆ ಮಾಡೋದು ಇವ್ರೇನೆ. ಯಾಕಂದ್ರೆ ಈಗ ಈ ಕೊಲೆ ಅತ್ಯಾಚಾರಗಳು ನಡೆದುತ್ತಾನೆ ಪೊಲೀಸ್ ಸ್ಟೇಷನ್ ನಡೆಯೋದು. ಈಗ ಪೊಲೀಸ್ ಸ್ಟೇಷನ್ ನಡಿಬೇಕು ಅಂದ್ರೆ ಕೊಲೆಗಳಾದಷ್ಟು ಲಾಭ, ತಕ್ಷಣ ಸಾವುಗಳಾದಷ್ಟು ಲಾಭ, ಅತ್ಯಾಚಾರಗಳು ನಡೆದಷ್ಟು ಇದು. ಹಂಗೆ BBMP ನಲ್ಲಿ ಈ ನಾಯಿಗಳ ಹಾವಳಿ ಆದಷ್ಟು
ಅಧಿಕಾರಿಗಳ ಜೇಬ್ ತುಂಬುತ್ತದೆ. ಓಕೆ. ನೋಡೋಣ, ಈಗ ಯಾರೋ ಇವರು ತತ್ತು ಇದೆಲ್ಲ ಪರಿಹಾರ ಅಲ್ಲ. ಪರಿಹಾರ ಇದಂದ್ರೆ ಪ್ರಾಮಾಣಿಕವಾಗಿ ಬೀದಿ ನಾಯಿಗಳನ್ನ ಆಪರೇಷನ್ ಮಾಡ್ಬೇಕು. ಯಾರದು ಆಪರೇಷನ್ ಆಗದಿರೋ ತಂದು ನಾಯಿಗಳನ್ನ ತಂದು ಬಿಡ್ತಾ ಇದೆ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಅವ್ರನ್ನ ಪತ್ತೆ ಹಚ್ಚಬೇಕು, ಓಕೆ. ಈ ಕಾರ್ಯ ಆಗ್ಬೇಕು. ಅದು ಆ ಮಾಫಿಯಾ ಬಿಬಿಎಂಪಿದೇ ಮಾಫಿಯಾ ಅದು. ಸರ್, ಈಗ ಇನ್ನೊಂದ್ ಪ್ರಶ್ನೆ ಸರ್, ಈಗ ನಾಯಿಗಳಿರುತ್ತಲ್ಲ, ಬೀದಿ ನಾಯಿಗಳು, ಅವ್ರ ಮನೆ ಎದುರುಗಡೆ ಬಂದ್ರೆ ಕಲ್ ತಗೊಂಡ್ ಎಸಿತಾರಲ್ಲ, ಇವ್ರ ಮೇಲೆ ಏನಾದ್ರೂ ಕಂಪ್ಲೇಂಟ್ ಕೊಡ್ಬಹುದಾ? ಅಥವಾ ಒಂದ್ ವೇಳೆ ಕಂಪ್ಲೇಂಟ್ ಕೊಟ್ರೆ ಇದ್ರ ಮೇಲೆ ಏನಾದ್ರೂ ಪೊಲೀಸರು ವರ್ಕ್ ಮಾಡ್ತಾರೆ? ಅದು ಏನಾಗ್ತದೆ, ಪೊಲೀಸರು ಸೀರಿಯಸ್ ಆಗಿ ತಗೊಳಲ್ಲ. ಅಂದ್ರೂ ಅದ್ರ CCTV ಫುಟೇಜ್ ಸಿಕ್ಬಿಟ್ರೆ ಅದ್ರ ಮೇಲೆ ನಾವು ಪ್ರಾಣಿ ಹಿಂಸೆ ಪ್ರತಿಬಂಧಕ ಕಾಯ್ದೆ ಅಂತ ಬಂದಿದೆ. ಈಗ ಮೊದ್ಲು 6 ತಿಂಗಳ ಶಿಕ್ಷೆ ಇತ್ತು, 2 ತಿಂಗಳ ಶಿಕ್ಷೆ, 2 ವರ್ಷ ಶಿಕ್ಷೆ ಇದೆ, ಜೈಲ್ ಶಿಕ್ಷೆ. ಓಕೆ. ಈಗ ವಿನಾಕಾರಣ ನಾಯಿಗಳಿಗೆ ಕಲ್ ತಗೊಂಡು ಹೋಗೋದು, ನಮ್ ರೋಡಲ್ಲಿ ಹಸು ಬಂದ್ರೆ ಅದು ಸಗಣಿ ಆಗ್ತದೆ, ನಮ್ಗೆ ನ್ಯೂಸೆನ್ಸ್ ಆಗ್ತದೆ. ಕಾಗೆ ಕೂಗಿದ್ರೆ ಅದು ನಮ್ಗೆ ಅಪಶಕುನ. ಭಿಕ್ಷುಕರು ಬಡವರು ಓಡಾಡಿದ್ರೆ ಅದು ಕೂಡ ನಮ್ಗೆ ಸರಿ ಬರಲ್ಲ. ಯಾರು ನಾವು ನಾಯಿಗಳು ಓಡಾಡ್ಬಾರ್ದು. ಆಯ್ತಪ್ಪ, ಸುಂಟ್ರ ಗಾಳಿ ಬರ್ತದೆ, ಗುಡುಗು ಸಿಟ್ಟು ಹೊಡ್ತೀವಿ, ನೀನ್ ಸಾಯ್ತೀಯ, ಅವಾಗ ಏನ್ ಮಾಡ್ತೀಯ? ಗಾಳಿ ಮಳೆ ಬರ್ತದಪ್ಪ, ಮಳೆ ಬಂದ್ರೆ ಮಳೆ ಹೆಂಗ್ ತಡಿತೀಯ? ಆಯ್ತು, ನಾಯಿಗೇನೋ ಕಲ್ಲೋಡ್ ಓಡಿಸ್ತೀಯ, ಮಳೆ ಹೆಂಗ್ ತಡಿತೀಯ? ಕೊರೋನಾ ಹೆಂಗ್ ತಡಿತೀಯ? ಅದು ಭಾರಿ ನೀಚ ಜನ ಇವರು, ಭಾರಿ ನೀಚ ಜನ ಇವ್ರ ಮಕ್ಕಳು ಇವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿದಾಗಲೇ ಇವ್ರಿಗೆ ಇದೆಲ್ಲ ಅದು ಇದಾಗೋದು. ಪಶ್ಚಾತ್ತಾಪ ಅಂತ. ಈಗ ನಗರವಾಸಿ ಸುಖ ಪುರುಷರಿದ್ರಲ್ಲ, ಏನು ತಮ್ಮ ಮನೆ, ತಮ್ಮ ಕಾಂಪೌಂಡು, ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ತಮ್ಮ ಊಟ, ಅದು ಇವ್ರಿ ಏನು ಓಟ್ ಹಾಕೋದು ಕಷ್ಟ. ಇವರು ಕೆಲವು ಓಟ್ ಹಾಕಕ್ಕೂ ಬರಲ್ಲ ಇವರು. ಅಂತ ನೀಚ ಜನ. ಹೌದು ಸರ್. ಅಂತ ಭಾರಿ ನಾವೇನಂತೀವಿ, ಭಾರಿ ಎಜುಕೇಟೆಡ್ ಅಂತ ಹೇಳ್ತೀವಿ. ಇವ್ರಂತ ನೀಚ ಜನ ಯಾರು ಇಲ್ಲ. ಏನ್ ಎಜುಕೇಟೆಡ್ ಅಂದ್ರೆ ದುಡ್ಡು ಎಜುಕೇಟೆಡ್ ಇವ್ರು. ಓಕೆ ಸರ್. ಓಕೆ ಸರ್, ಧನ್ಯವಾದಗಳು. ಇಷ್ಟೊತ್ತು ನಾಯಿಗಳ ಬಗ್ಗೆ ಆಗಿರ್ಬೋದು ಅಥವಾ GBA ತಗೊಳ್ತಾ ಇರುವಂತಹ ನಿರ್ಧಾರಗಳ ಬಗ್ಗೆ ಬಹಳ ಅತ್ಯಂತ ಅರ್ಥಪೂರ್ಣವಾಗಿ ವಿಶ್ಲೇಷಣೆ ಮಾಡಿದ್ದೀರಿ. ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಾಯಿಗಳನ್ನ ಪ್ರೀತಿ ಮಾಡುವವರ ಸಂಖ್ಯೆ, ನಾಯಿಗಳನ್ನ ಅಂತಲ್ಲ, ಬೀದಿ ನಾಯಿಗಳನ್ನ ಪ್ರೀತಿ ಮಾಡುವವರ ಸಂಖ್ಯೆ, ಬೀದಿ ನಾಯಿಗಳನ್ನ ರಕ್ಷಣೆ ಮಾಡುವವರ ಸಂಖ್ಯೆ, ಬೀದಿ ನಾಯಿಗಳನ್ನ ಆಹಾರ ಕೊಡೋದಾಗಿರ್ಬೋದು, ಅವರಿಗೆ ಶುಶ್ರಾವ್ಯ ಮಾಡಿರ್ಬೋದು, ತುಂಬಾ ಡೀಪರ್ ಲೆವೆಲ್ ಅಲ್ಲಿ ಏನ್ ಮಾಡೋದ್ ಬೇಡ, ಒಂದ್ ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಸಾಕು. ಏನೂ ಮಾಡ್ಲಿಕ್ಕೆ ನಿಮ್ ಕೈಯಿಂದ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕಲ್ ತಗೊಂಡು ಎಸೆಯೋದು ಅಥವಾ ಹೆದರ್ಸೋದು ಅಥವಾ ಹಾರ್ನ್ ಹಾಕಿ ಹೆದರ್ಸೋದು ಇದೆಲ್ಲ ಮಾಡಬಾರ್ದು ಅಂತ ನಮ್ಮ BB ನ್ಯೂಸ್ ಕಡೆಯಿಂದ ನಾವು ಕೇಳ್ಕೊಳ್ತಾ ಇದೀವಿ. ಮುಂದಿನ ದಿನಗಳಲ್ಲಿ GBA ಏನೆಲ್ಲ ನಿರ್ಧಾರ ತಗೊಳುತ್ತೆ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೀವು ನೋಡ್ತಾ ಇರಿ BB ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಪ್ರತಿಧ್ವನಿ.